ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರ್ಕಾರಕ್ಕೆ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರು ದೂರು ನೀಡಲು ಕಚೇರಿಗೆ ಬಂದರೆ ಅವರಿಗೆ ಬ್ಲ್ಯಾಕ್ಮೇಲ್ ಮಾಡಿ ಅವರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಡಿಐಜಿ ರಾಮಚಂದ್ರ ರಾವ್ ಅವರನ್ನು ರಾಜ್ಯ ಸರ್ಕಾರ ಅಮಾನತು ಮಾಡಿದೆ. ಆದರೆ ವಜಾಗೊಳಿಸಬೇಕು. ಹಾಗೆಯೇ ಶಿಡ್ಲಘಟ್ಟ ನಗರಸಭೆಯ ಆಯುಕ್ತರಾದ ಅಮೃತಾ ಗೌಡರವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಗರ ಸೇವೆ ಕೊಲೆ ಬೆದರಿಕೆ ಹಾಕಿದ ರಾಜೀವ್ ಗೌಡರ ಮೇಲೆ ಎಫ್ಐಆರ್ ಆಗಿ 6 ದಿನಗಳಾದರೂ ಕೂಡ ಇಲ್ಲಿ ಬಂದಿದೆ. ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಎಲ್ಲ ಮಹಿಳೆಯರ ಪರವಾಗಿ ಒತ್ತಾಯ ಮಾಡುತ್ತೇವೆ. ವಂದನೆಗಳೊಂದಿಗೆ ಡಿಐಜಿ ರಾಮಚಂದ್ರ ರಾವ್ ಏನು ಕೃತಿ ನಡೆಸಿದಾರಲ್ಲ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಇಡೀ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ತರಿಸ್ತಿದೆ. ಯಾಕಂದ್ರೆ ಆ ಕೆಬಿನ್ ನಲ್ಲಿ ತ್ರಿವರ್ಣ ಧ್ವಜ ಇದೆ ಹಾಗೂ ಪೊಲೀಸ್ ಧ್ವಜನೂ ಇದೆ. ಧ್ವಜದ ಮುಂದೆ ಮಹಿಳೆಯರ ಜೊತೆ ಹೇಗೆ ನಡ್ಕೋಬೇಕು ಅದ ವಿಚಾರ ಮಾಡಬೇಕಾಗಿತ್ತು. ಯಾಕಂದ್ರ ಅವ್ರ ಕಡೆ ಡಿಐಜಿ ಅಂದ್ರೆ ಯಾರು ಮಹಿಳೆಯರು ಇರ್ಲಿ ಅಥವಾ ಯಾರು ಅರ್ಜಿದಾರ ಇರ್ಲಿ, ಅವ್ರ ಕಡೆ ತಮ್ಮ ಸೇಫ್ಟಿ ಸಲ ಹೋಗ್ತಾರ. ಬಟ್ ಸೇಫ್ಟಿ ಬಿಟ್ಟು ಈ ಡಿಐಜಿನ ಇಂಥ ಕೃತಿ ಮಾಡಿದ ಕೂಡಲೇ ಇಡೀ ಕರ್ನಾಟಕದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೃತಿ ಬಗ್ಗೆ ಒಂದು ಸಂಶಯ ಬಂದಿದೆ. ಯಾಕಂದ್ರ ಇದಕ್ಕೆ ಏನ್ ಕಾರಣ ಅದನ್ನು ವಿಚಾರ ಮಾಡ್ಬೇಕು. ಯಾಕಂದ್ರೆ ರಾಮಚಂದ್ರ ಗೌಡ ಮೇಲೆ ಈಗ ಅಷ್ಟೇ ಇದೇ ವಸ್ತು ಪ್ರಕರಣ ಇಲ್ಲ, ಅವ್ರ ಹಿಂದಗಡೆ ಸಾಕಷ್ಟು ಪ್ರಕರಣ ಇದೆ. ಎನ್ಕೌಂಟರ್ ಪ್ರಕರಣನೂ ಇದೆ. ಹಾಗೂ ಅವರು ಸ್ಟೆಪ್ ಮಗಳೇನಿದ್ದಾರೆ ಈಗ ಜೈಲ್ ನಲ್ಲಿ ಇದ್ದಾರೆ. ಸೊ ಇಂತ ಅಂದ್ರ ಗೋಲ್ಡ್ ಯಾತಾಯತ್ ಮಾಡ್ಕೊಂಡು ತಸ್ಕರಿ ಮಾಡ್ತಾ ಇವರು ಅದಕ್ಕೇನೋ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಪ್ರೋಟೋಕಾಲ್ ಯಾವ್ದು ಪಾಲಿಸ್ತಾ ಆ ಮಗಳಿಗೆ ಅವರು ಪ್ರೋಟೋಕಾಲ್ ಪಾಲಿಸಲಿಲ್ಲ, ಮಗಳಿಗೆ ಪೂರ್ಣ ಸಂರಕ್ಷಣೆ ನೀಡಿದ್ದಾರೆ. ಇಂಥ ರಾಮರಾವ್ ಬಗ್ಗೆ ಇಡೀ ಇತಿಹಾಸ ನೋಡಿದ್ರೆ ಮತ್ತೆ ಇದಕ್ಕೆ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಪರಮೇಶ್ವರ್ ಏನಿದಾರಲ್ಲ ಗೃಹ ಮಂತ್ರಿ, ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಅವ್ರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಸಂಶಯ ಬರ್ತೈತೆ, ಕಾಂಗ್ರೆಸ್ ಇಂಥ ಕೃತಿಗೆ ಮಾಡೋರ್ಗೆ ಸಪೋರ್ಟ್ ಮಾಡ್ತಾ ಇದೆ ಹಾಗೂ ಪ್ರಚೋದನೆ ಕೊಡ್ತಾ ಇದೆ ಅಂತ ನನ್ಗೆ ಭಾವಿಸ್ತೀನಿ. ಯಾಕಂದ್ರ ಕಾಂಗ್ರೆಸ್ ನೀತಿ ಏನಿದೆಲ್ಲ, ಅವ್ರ ಕಾರ್ಯಕರ್ತ ಏನಿದಾರಲ್ಲ ರಾಜು ಗೌಡ, ಅಮೃತ ಗೌಡ ಏನ ಆಫೀಸರ್ ಇದಾರ, ಒಂದ್ ಮಹಿಳಾ ದಕ್ಷ ಆಫೀಸರ್ ಇದಾರ, ಅವ್ರ ಮೇಲೇನು ಇವರು ಯಾವ್ದ ಅವಾಜ್ ಶಬ್ದ ಪ್ರಯೋಗ ಮಾಡ್ತಾ ಅವ್ರಿಗೆ ಅವಹೇಳನ ಮಾಡಿದ್ದಾರೆ. ಅವ್ರು ತಮ್ಮ ಕರ್ತವ್ಯ ಮಾಡ್ಲಿಕ್ಕೆ ಹೋಗಿದ ಮೇಲೇನು ಇಂಥ ಕೃತಿ ಮಾಡ್ತಾ ಇದೆ ಅಂದ್ರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ತರದ ಬೆಳವಣಿಗೆ ಇದೆ, ಯಾವ ತರದ ನೀತಿ ಇದೆ ಅಂತ ಇಡೀ ಕರ್ನಾಟಕನು ಗೊತ್ತಾಗ್ತಾ ಇದೆ. ನಾವು ಇಂಥ ರಾಮರಾವ್ಗೆ ನಾ ಅಂತ ಕೇಳ್ತೀನಿ, ಅವ್ರಿಗೆ ತಕ್ಷಣ ನೀವು ಸಸ್ಪೆಂಡ್ ಮಾಡಿದಂದ್ರ ಅದ ಕೃತಿ ಆಗಲ್ಲ. ತಾವು ಅವ್ರಿಗೆ ಜಾಬ್ ನಿಂದ ತೆಗಿಸ್ಬೇಕು. ಮತ್ತ ಅವ್ರಿಗೆ ಪೆನ್ಷನ್ ಏನ್ ಬರ್ತೈತಲ್ಲ ಅದ ಪೆನ್ಷನ್ ಎಲ್ಲ ಜಪ್ತಿ ಮಾಡ್ಬೇಕಂತ ನಾವು ಕೋರ್ತೀವಿ. ಯಾಕಂದ್ರೆ ಮುಂದೆ ಯಾವ್ದೋ ಆಫೀಸರ್ ಇರ್ಲಿ, ಯಾವ್ದೋ ಡಿಪಾರ್ಟ್ಮೆಂಟ್ ಆಫೀಸರ್ ಇರ್ಲಿ, ಇಂಥ महिलेर ಮೇಲೆ ಕೃತಿ ಮಾಡ್ಲಿಕ್ಕೆ ಹೋಗಬಾರ್ದು. इदा तक्ष ಅವ್ರಿಗೆ पाठ ಆಗಲಿ ಅಂತ ಕೇಳ್ತೀನಿ. मध्ये DIG या पोस्ट वरती असलेले रामचंद्र राव यांचा जो व्हिडिओ व्हायरल झालेला आहे त्याच्यामध्ये एका महिलेशी अतिशय घाणेरड्या स्वरूपामध्ये त्यांनी वर्तन केलेलं दिसून येत आहे आणि त्या वर्तनाबद्दलच आम्ही सगळ्या महिला मोर्चातर्फे आज त्यांचा निषेध करतोय आणि त्याबद्दल जास्तीत जास्त त्यांना शिक्षा व्हावी, त्यांना निलंबित करण्यात तर आलेलंच आहे, पण त्यांना त्याची सगळी पूर्ण चौकशी होऊन त्या महिलेला न्याय मिळवून द्यावा याच्यासाठी आज आम्ही डीसीना निवेदन देत आहोत. अशा पद्धतीनं जर का पोलीस अधिकारीच वागू लागले तर सामान्य महिलांनी काय करायचं? त्यांच्याकडे आपला न्याय मागण्यासाठी गेलेल्या महिलांच्या सोबतच अशा पद्धतीनं जर का ते वर्तणूक करत असतील तर सामान्य महिलेनं तोंड लपवायची पाळी आहे आणि इथं आमच्या सुरक्षेचा ऐन मुद्दा जो आहे तो ऐरणीवरती आलेला आहे. या आता काँग्रेसच्या सत्तेमध्ये महिलांचं संरक्षण होतच नाहीये. सगळीकडे हा असा एक अराजकता